ರಾಯಭಾಗ್ ತಾಲೂಕಿನ ಕುಡ್ಚಿ ಪೊಲೀಸ್ ಠಾಣೆಯಲ್ಲಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳ್ಳಿ ನೇತೃತ್ವದಲ್ಲಿ ಕುಡ್ಚಿ ವ್ಯಾಪ್ತಿಯ ಗಣೇಶ್ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಶಾಂತಿ ಪಾಲನಾ ಸಭೆ ಜರುಗಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕಾನೂನು ನಿಯಮ ಪಾಲನೆ ಮಾಡುವ ಮೂಲಕ ನಮಗೆ ಕರೆ ಬರದ ರೀತಿಯಲ್ಲಿ ಪ್ರತಿ ಮಂಡಳಿಯ ವಾಲಂಟಿಯರ್ ವಾಟ್ಸ್ಆಪ್ ಗುಂಪು ಮಾಡಿ ಇಲಾಖೆಯಿಂದ ಬರುವ ಸುತ್ತೋಲೆ ಪಾಲನೆ ಮಾಡುತ್ತಾ ಒಟ್ಟಾಗಿ ಸಹಕಾರದಿಂದ ಶಾಂತಿ ಸುವ್ಯವಸ್ಥೆ ರೀತಿಯಲ್ಲಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬ ಆಚರಿಸಲು ಸಹಕರಿಸಬೇಕು ಎಂದು ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳ್ಳಿ ತಿಳಿಸಿದರು. ಗಣಪತಿ ವಿಸರ್ಜನೆ ಮಾಡೋಣ. ಪ್ರತಿ ವರ್ಷದಂತೆ ಏನ್ ಮಾಡ್ತೀವಿ ಅದ್ರಲ್ಲಿ ನಾವು ಯಾವ್ದು ನಿಮ್ಗೆ ತೊಂದರೆ ಕೊಡಂಗಿಲ್ಲ. ರೂಟ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡಂಗಿಲ್ಲ. ಎಷ್ಟು ಡೇಸ್ ಅಲ್ಲಿ ಇಡ್ತೀರ ಅದ್ರ ಏನು ಚೇಂಜಸ್ ಮಾಡಂಗಿಲ್ಲ. ಅದ್ರ ಪ್ರಕಾರವಾಗಿ ನೀವು ನಡ್ಕೊಡ್ರಿ. ನಮ್ಮ ಏನ್ ರೂಲ್ಸ್ ಅದ ಅವನ್ನ ನೀವು ಪ್ರತಿ ವರ್ಷ ಹೆಂಗ್ ಪಾಲನೆ ಮಾಡ್ತೀರ ಹಂಗ್ ಮಾಡಿ. ಇಲ್ಲ ಅಂತಂದ್ರೆ ಇನ್ಸ್ಪೆಕ್ಟರ್ ಅವ್ರು ಹೇಳಿದಾರಲ್ಲ, ಅವ್ರ ಆಮೇಲೆ ನಾ ಹೇಳಿದ್ರು ಕೇಳಂಗಿಲ್ಲ. ಅವತ್ತಿನ ದಿವಸ ನಾ ಹೇಳ್ತೀನಿ ಬಿಡ್ರಿ ಅಂತ ಹೇಳ್ತೀನಿ. ರವಿಚಂದ್ರನ್ ಸರ್ ಬಿಟ್ರೆ ಆಗಂಗಿಲ್ಲ ಸರ್ ಅಂತ ಹೇಳ್ತಾರೆ. ಆಯ್ತು ನೀವು ಮಾಡ್ರಿ ಅಂತ ಹೇಳ್ತೀನಿ. ಅದಕ್ಕೆ ದಯವಿಟ್ಟು ಆ ಸ್ಕೋಪ್ ಕೊಡಕ್ ಹೋಗ್ಬೇಡ್ರಿ. ಅವ್ರ ಏನಾರು ಅಲ್ಲಿ ಬರ್ತೀನಿ ಅಂದ್ರೆ ಸರ್ ನಾವು ಹ್ಯಾಂಡಲ್ ಮಾಡ್ತೀವ್ರಿ ಅಂತ ಹೇಳ್ಬಿಟ್ಟು ನೀವು ಒಂದು ನಮಗೆ ಫೋನ್ ಕಾಲ್ ಬರದೇ ಇರುವ ಹಂಗೆ ಶಾಂತ ರೀತಿಯಿಂದ ಮಾಡೋ ಜವಾಬ್ದಾರಿ ನೀವು ಗಣೇಶ್ ಮಂಡಳಿಯವ್ರು ತಗೋಬಹುದು. ಜವಾಬ್ದಾರಿ ಯಾರು ತಗೋಬೇಕೀಗ? ಅದಕ್ಕೆ ಮಂಡಳಿಯಲ್ಲಿ ಒಂದಿಷ್ಟು ವಾಲಂಟಿಯರ್ಸ್ ಅಂತ ಮಾಡಿ. ಈಗ ನೀವೇನು ಅರ್ಜಿ ಕೊಡಕ್ ಬರ್ತಿರಲ್ಲ ನಮ್ಮ ಪರ್ಮಿಷನ್, ಅದ್ರಾಗ ನಾವು ವಾಲಂಟಿಯರ್ಸ್ ಅಂತ ಮಾಡ್ತೀವಿ. ಅವ್ರ ಫೋನ್ ನಂಬರ್ ಕೊಡ್ರಿ. ಅವಾಗ PSI ಅವ್ರು ಏನ್ ಮಾಡ್ತಾರೆ, ಅವ್ರದ್ದೊಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ತಾರೆ. ಪದೇ ಪದೇ ನಮ್ಮ ಏನಾದ್ರು ರಿಪೀಟೆಡ್ ಏನಾದ್ರು ಇನ್ಸ್ಟ್ರಕ್ಷನ್ಸ್ ಬರೋದಾದ್ರೆ ಹೋಗೋದಾದ್ರೆ ನೀವೇನಾದ್ರು ಕಮ್ಯುನಿಕೇಶನ್ ಮಾಡೋದಾದ್ರೆ ಆ ಗ್ರೂಪ್ ಅಲ್ಲೇ ಮಾಡಿದ್ರಂದ್ರೆ ನೀವು ಆರ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಮೀ. ಎಲ್ಲರಿಗೂ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನೀವು ಕನೆಕ್ಟೆಡ್ ಇರ್ತೀರಿ. ಸೊ ಆ ವಾಲಂಟಿಯರ್ಸ್ ಜವಾಬ್ದಾರಿ ಎಲ್ಲರಿಗಿಂತ ಜಾಸ್ತಿ. ಯಾಕಂದ್ರೆ ಎಲ್ಲರೂ ಅವತ್ತಿನ ದಿವಸ ಎಲ್ಲರೂ ವಾಲಂಟಿಯರ್ ಆಗಿರ್ತಾರ. ಎಲ್ಲರೂ ನಾನು ವಾಲಂಟಿಯರ್ ಅಂತ ಅವತ್ತಿನ ದಿವಸ ಏನೋ ಒಂದು ಗಣಪತಿ ಐತಿ ನಾನು ಕುಣಿಬೇಕು ಅಂದ್ರೆ ನಂಗೆ ಶಕ್ತಿ ಬೇಕು ಅಂತ ಹೇಳ್ಬಿಟ್ಟು ಏನೋ ಶಕ್ತಿಗಾಗಿ ಒಂದೇನೋ ಹಾಕೊಂಡ್ಬರ್ತಾರೆ. ಅದು ಶಕ್ತಿ ಅಲ್ಲ. ಅದು ನಿಮ್ದು ಏನಾರೇ ಇದ್ರಾಗ ಈ ಬಾಟಲ್ ಕೆಪಾಸಿಟಿ ಎಷ್ಟಪ್ಪ 500 ಅಂದ್ರೆ ಏನಾಗ್ತೈತಿ, ರೋಡ್ ಶೋ ಚಾಲು ಆಗ್ತೈತಿ. ಆ ರೋಡ್ ಶೋ ಅಂದ್ರೆ ನಮ್ದು ಸ್ಟಿಕ್ ಶೋ ಚಾಲು ಆಗ್ತೈತಿ. ಸೊ ಆ ಶೋಗಳು ಆಗ್ಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು, ನೀವು ಅವತ್ತಿನ ದಿವಸ ಬ್ಯಾನ್ ಮಾಡ್ಲಿಕ್ಕೆ ನೀವು ಎಲ್ಲರಿಗೂ ಇದನ್ನ ಕೊಡಿ. ಏನು ಒಂದು ರಿಪ್ರೆಸೆಂಟೇಷನ್ ಕೊಡಿ. ಅದು IPC ಏನಿರ್ತೈತೆ ಅದೇ ಇರೋದು, KP ಆಕ್ಟ್ ಅದೇ ಇರೋದು, ಎಕ್ಸೈಸ್ ಆಕ್ಟ್ ಅದೇ ಇರೋದು. ಸೊ ದಯವಿಟ್ಟು ನಾವು ಒಂದೇ ಪಾಠನ 2 ತರ ಹೇಳ್ಬೋದು. ಒಂದು ಸಿಟ್ಲೆ ಹೇಳ್ಬೋದು, ಒಂದು ನಗ್ನಗ್ತ ಹೇಳ್ಬೋದು. ಪಾಠ ಬದಲಾವಣೆ ಆಗ್ತೈತೆ, ಪಾಠ ಒಂದೇ ಇರ್ತೈತೆ. ಅದಕ್ಕೆ ಕಾನೂನು ಪಾಲನೆ ಮಾಡ್ಲೇಬೇಕು ನೀವು. ಅದ್ರಾಗ ಏನೋ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇಲ್ಲ. ನೀವು ಅದೇ ಗಣಪತಿ ಮುಗಿದ್ಮೇಲೆ ಏನಾರು ಮಾಡ್ಕೊಡ್ರಿ, ನಾವು ಕೇಳಂಗಿಲ್ಲ. ಗಣಪತಿ ಶಾಂತ ರೀತಿಯಿಂದ ಆಗಬೇಕು, ಈದ್ ಮಿಲಾದ್ ಶಾಂತ ರೀತಿಯಿಂದ ನಮ್ದು ಮುಗಿಬೇಕು. ಆಯ್ತಾ? ಸಿಪಿಐ ರವಿಚಂದ್ರನ್ ಡಿಬಿ ಮಾತನಾಡಿ, ಕೆಲ ಕಿಡಿಗೇಡಿಗಳು ಗಲಭೆಗೆ ಕಾರಣವಾಗಬಹುದು. ಅಂತಹವರ ಮೇಲೆ ನಿರ್ದಾಕ್ಷಣ್ಯ ಕ್ರಮ ಕೈಗೊಳ್ಳಲಾಗುವುದು. ಪ್ರತಿ ಮಂಡಳಿಯವರು POP ಗಣಪತಿ ತರದೆ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ಬಳಕೆ ಮಾಡಬೇಕು. ಇಲಾಖೆ ನಿಯಮ ಪಾಲನೆಯೊಂದಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಕೇವಲ ಪೊಲೀಸ್ ಇಲಾಖೆ ಕರ್ತವ್ಯ ಅಲ್ಲದೆ ಸಾರ್ವಜನಿಕರ ಸಹಕಾರ ಅಗತ್ಯ ಎಂದು ಹೇಳಿದರು. ಆಚರಣೆ ಮಾಡ್ತಕ್ಕಂಥದ್ದು ಕೂಡ ನಡಿಬೇಕು. ಆ ಒಂದು ಸನ್ನಿವೇಶ ನಮ್ಮಲ್ಲಿ ಕುಡ್ಚಿಯಲ್ಲಿ ಇಲ್ಲ. ಆದ್ರೆ ಇಲ್ಲ ಅನ್ನೋದಕ್ಕಿಂತ ಮುಂದೆ ಯಾವ್ದು ಕೂಡ ಆಗಬಾರ್ದು. ಒಂದು ಕಪ್ಪು ಚುಕ್ಕೆ ಬರಬಾರ್ದು, ಗ್ರಾಮಕ್ಕೆ ಯಾವುದೇ ಒಂದು ಕಪ್ಪು ಚುಕ್ಕೆ ಬರಬಾರ್ದು. ಆ ನಿಟ್ಟಿನಲ್ಲಿ ಎಲ್ಲರ ಸಹಕಾರನೂ ಕೂಡ ಅತಿ ಅವಶ್ಯಕ. ಕೇವಲ ಪೊಲೀಸ್ ಇಲಾಖೆ ಮಾತ್ರ ಅದನ್ನ ಮಾಡ್ಕೊಂಡು ಹೋಗ್ತೈತೆ ಬಿಡಪ್ಪ, ಅವ್ರಿಗೆ ಸಂಬಂಧ ಅನ್ನಂಗಿಲ್ಲ. ಕಾನೂನು ಸುವ್ಯವಸ್ಥೆ ಕಾಪಾಡ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ. ಅದು ಬರೀ ಪೊಲೀಸ್ ಕರ್ತವ್ಯ ಅಷ್ಟೇ ಅಲ್ಲ, ಅದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ. ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದು. ನಂತರ ಪುರಸಭೆ ಅಧ್ಯಕ್ಷ ಹಮೀದಿನ್ ರೋಹಿಲೆ, ಶಿವಾನಂದ್ ಲಖನ್ಗಾಂವ್, ಈಶ್ವರ್ ಗಿನಿಮುಗೆ, ಸಂಜು ಮೈಶಾಳೆ, ಬಾಬಾಜಾನ್ ಬಿಚ್ಚು ಇತರರು ಮಾತನಾಡಿದರು. ಈ ಸಂದರ್ಭದಲ್ಲಿ ತನಿಖಾ PSI, ಎಲ್ಲ ಗಣೇಶ ಮಂಡಳಿ ಪ್ರಮುಖರು ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. ಸಂಜೀವ್ ಬ್ಯಾಕುಡೆ, KMM ಕನ್ನಡ, ರಾಯಬಾಗ್.